ಅಂಡ್ ಮೇಡಮ್ ಕ್ರಿಯೇಟಿನ್ ಬಗ್ಗೆ ಹೇಳಿದ್ರೆ ಈ ವೇ ಪ್ರೋಟೀನ್ ಮತ್ತೆ ಕ್ರಿಯಾಟಿನ್ ಪೌಡರ್ಸ್ ಎಲ್ಲ ತಗೋಬಾರ್ದು. ಆರ್ಟಿಫಿಷಿಯಲ್ ಸಪ್ಲಿಮೆಂಟ್ಸ್ ಏನಿರುತ್ತೆ ಇದೆಲ್ಲ ಬಹಳಷ್ಟು ಅಲ್ಟ್ರಾ ಪ್ರೊಸೆಸ್ಡ್ ಫುಡ್ ಪ್ರಾಡಕ್ಟ್ಸ್. ನ್ಯಾಚುರಲ್ ಆಗಿ ನಮ್ಮ ದೇಹದಲ್ಲಿ ಕ್ರಿಯಾಟಿನ್ ಎಲ್ಲ ಉತ್ಪತ್ತಿ ಆಗುತ್ತೆ, ಹಾಗಂತೇಳಿ ನಾವು ಆರ್ಟಿಫಿಷಿಯಲ್ ಪೌಡರ್ಸ್ ತಗೊಳಕ್ ಆಗೋದಿಲ್ಲ. ಕ್ರಿಯೇಟಿನ್ ಬಂದು ಒಂದು ಪ್ಯೂರ್ ಕಾಂಪೌಂಡ್, 3 ಅಮಿನೋ ಆಸಿಡ್ಸ್ ಲೈಸಿನ್, ಆರ್ಜಿನೈನ್ ಅಂಡ್ ಮೆಥಾನೈನ್. ಅಂದ್ರೆ ಈ 3 ಅಮಿನೋ ಆಸಿಡ್ಸ್ ಇಂದ ಪ್ಯೂರ್ ಇಂಡಸ್ಟ್ರಿಯಲ್ ಪ್ರಾಸೆಸ್ ಇಂದ ಎಕ್ಸ್ಟ್ರಾಕ್ಟ್ ಆಗೋದೇ ಕ್ರಿಯೇಟಿನ್. ಓಕೆನಾ? ಸೊ ಇದು ಅಲ್ಟ್ರಾ ಪ್ರಾಸೆಸ್ಡ್ ಇಲ್ಲ, ಇದು ಪ್ರಾಸೆಸ್ಡ್ ಅಲ್ಲೇ ಬರುತ್ತೆ. ಯಾಕಂದ್ರೆ ಕ್ರಿಯೇಟಿನ್ ಅಲ್ಲಿ ನೋಡಿದ್ರೆ ನೀವು ಕ್ರಿಯೇಟಿನ್ ಮಾತ್ರ ಇರುತ್ತೆ, ಶುಗರ್ಸ್, ಕೆಮಿಕಲ್ಸ್, ಆಡೆಡ್ ಪ್ರಿಸರ್ವೇಟಿವ್ಸ್ ಯಾವ್ದು ಇರಲ್ಲ. ಅದೇ ಈ ಶುಗರ್ ಡ್ರಿಂಕ್ಸ್ ಅಲ್ಲಿ ತಗೊಳ್ಳಿ, ಕೆಫಿನ್ ಇರುತ್ತೆ, ಶುಗರ್ಸ್ ಇರುತ್ತೆ, ಆರ್ಟಿಫಿಷಿಯಲ್ ಕಲರ್ಸ್ ಇರುತ್ತೆ, ಪ್ರಿಸರ್ವೇಟಿವ್ಸ್ ಇರುತ್ತೆ, ಇವೆಲ್ಲ ಇರುತ್ತೆ. ಬಟ್ ಕ್ರಿಯೇಟಿನ್ ಅಲ್ಲಿ ಕ್ರಿಯೇಟಿನ್ ಮಾತ್ರ ಇರುತ್ತೆ. ಸೊ ದಿಸ್ ಇಸ್ ನಾಟ್ ಕಾಲ್ಡ್ ಎಸ್ ಅಲ್ಟ್ರಾ ಪ್ರಾಸೆಸ್ಡ್ ಫುಡ್. ಬಟ್ ಈ ಶುಗರ್ ಡ್ರಿಂಕ್ಸ್ ಇಸ್ ಕಾಲ್ಡ್ ಎಸ್ ಅಲ್ಟ್ರಾ ಪ್ರಾಸೆಸ್ಡ್ ಫುಡ್. ಓಕೆನಾ? ಅಂಡ್ ಮ್ಯಾಮ್ ಹೇಳಿದ್ದಾರೆ ಕ್ರಿಯೇಟಿನ್ ನಮ್ಮ ಬಾಡಿನೇ ಪ್ರೊಡ್ಯೂಸ್ ಮಾಡುತ್ತೆ ಅಂತ. ಹೌದು, ಪ್ರೊಡ್ಯೂಸ್ ಮಾಡುತ್ತೆ. ಎಷ್ಟು? 1 to 1.5 ಗ್ರಾಮ್ ಪ್ರೊಡ್ಯೂಸ್ ಮಾಡುತ್ತೆ. ನೀವೇನಾದ್ರೂ ಮಸಲ್ ಬಿಲ್ಡ್ ಮಾಡಬೇಕು, ಅಥ್ಲೆಟಿಕ್ ಪರ್ಫಾರ್ಮೆನ್ಸ್ ಇನ್ಕ್ರೀಸ್ ಮಾಡಬೇಕು ಅಂತ ಇದ್ರೆ 101% ಕ್ರಿಯೇಟಿನ್ ನೀವು ಆಚೆಯಿಂದ ತಗೊಂಡ್ಲೇಬೇಕಾಗುತ್ತೆ. ಅದು 3 to 5 ಗ್ರಾಮ್ ತಗೊಂಡ್ಲೇಬೇಕಾಗುತ್ತೆ. 1 ಗ್ರಾಮ್ ನಿಮ್ಗೆ ಸಾಕಾಗಲ್ಲ. ಸೊ ಅದಕ್ಕೆ ಸ್ನೇಹಿತರೆ, ನಾನು ಈ ವೆಲ್ಕೋರ್ ಕ್ರಿಯೇಟಿನ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಅಲ್ಟ್ರಾ ಪ್ರೊಸೆಸ್ಡ್ ಫುಡ್ ಇಲ್ಲ, ಕೆಮಿಕಲ್ ಇಲ್ಲ, ಅಂಡ್ ಇದರಿಂದ ಯಾವುದೋ ಒಂದು ಸೈಡ್ ಎಫೆಕ್ಟ್ ಬರಲ್ಲ. ನಾನು ಯೂಸ್ ಮಾಡ್ತಾ ಇದ್ದೀನಿ. ನಿಮ್ ಗೋಲ್ಸ್ ನಾನು ಹೇಳಿದ ತರ ಇದ್ರೆ ನೀವು ತಗೊಳ್ಳಿ, ಅಂಡ್ 100% ನಿಮ್ಗೂ ರಿಸಲ್ಟ್ ಸಿಗುತ್ತೆ.